ವಿಕಾಸ ದರ್ಪಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಭಾಷೆ ಯಾವುದು? ಕನ್ನಡ. 224 ಕಾನ್ಸ್ಟಿಟ್ಯೂಯೆನ್ಸಿಲಿನ್ನು ನಾವು ಡೆವಲಪ್ ಮಾಡಬೇಕು ಅಂತಿದ್ದೀವಿ. ಅಂದರೆ ರೂಟು ಕನ್ನಡದಿಂದನೇ ಶುರು ಮಾಡಬೇಕು ಅಂತ ನನ್ನ ಆಸೆ ಇದೆ. ಆ ನಿಟ್ಟಿನಲ್ಲಿ ನವಂಬರ್ 1 ಈವೆಂಟ್ನ ಲಾಂಚ್ ಮಾಡಿದ್ರು ಐಸ್ ಟಿ ವಿಲಿ. ಆ ಈವೆಂಟಲ್ಲಿ ಸುಮಾರು ಜನ ಕಾಲ್ಸ್ಗಳು ಬಂತು. ಅದರಲ್ಲಿ ಒಂದು ಕಾಲ್ ಮಾತ್ರ ನಿಹಾರಿಕಾ ಎನ್ ಅಂತ, ಶಿ ಹಸ್ ಡನ್ ಅವರ್ MSc ಇನ್ ಜಿಯೋಲಜಿ, ಟೀಚಿಂಗ್ ಪ್ರೊಫೆಷನಲ್ ಇರುವಂತಹ ಇವರು ಮಾತಾಡಿದಂಥ ಕಾನ್ವರ್ಸೇಷನಲ್ಲಿ ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ನೋಡಿದಾಗ ಎಲ್ಲಾದರೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಯಾಕೆ ಅಂದರೆ ಯಂಗ್ಸ್ಟರ್ ಬೇಕಾಗಿತ್ತು ನಮಗೆ, ಕನ್ನಡನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಅಂದರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ವಿಶೇಷವಾದ ಅತಿಥಿ ಬಂದ್ಬಿಟ್ಟು ನಿಹಾರಿಕಾ ಎನ್ ಅಂತ. ಮೇಡಮ್, ಸ್ವಾಗತ. ನಮಸ್ತೆ ಸರ್. ಸೊ ನಾನು ಹೇಳೋ ಬದಲಾಗಿ ಅವರ ಜೀವನ ಮತ್ತು ಇಲ್ಲಿವರೆಗೂ ಬಂದಿರುವಂಥ ದಾರಿ ಮತ್ತು ಅವರ ಫ್ಯಾಮಿಲಿ ಕನ್ನಡಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ ನಾವೇ ತಿಳ್ಕೊಳ್ಳೋಣ. ದಯವಿಟ್ಟು ತಾವೇ ಹೇಳ್ಬೋದು. ನಮಸ್ತೆ ಎಲ್ರಿಗೂ. ನಿಹಾರಿಕಾ ಅಂತ. ನಂದು ಎಜುಕೇಷನ್ ಎಲ್ಲ MSc ಆಗಿ ಸರ್ ಹೇಳ್ದಂಗೆ ಟೀಚಿಂಗ್ ಪ್ರೊಫೆಷನಲ್ ಇದ್ದೀನಿ. ಜೊತೆಲಿ ಕನ್ನಡ ಸಾಹಿತ್ಯಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದೀನಿ. ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಮ್ಮ ಅಜ್ಜಿಯವರು ಕೂಡ ಕನ್ನಡಕ್ಕೆ ಸತತವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದ್ದಾರೆ. ಈ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋದು ನನ್ನ ಮುಂದಿನ ಗುರಿಯಾಗಿದೆ. ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಏನೇನು ಕಾಂಟ್ರಿಬ್ಯೂಷನ್ ಏನೇನು ಮಾಡಿದ್ದಾರೆ ನಿಮ್ಮ ಮನೆ ಕಡೆಯವರು ಸ್ವಲ್ಪ ಹೇಳ್ತಾರೆ? ಸರ್, ನಮ್ಮ ತಾಯಿ ಅವರು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ರು ಡಿಗ್ರಿ ಕಾಲೇಜಲ್ಲಿ. ಅವರಿಗೂ ಕವನ ಬರೆಯೋದು ಅದೆಲ್ಲ ತುಂಬಾ ಹವ್ಯಾಸಗಳಿತ್ತು. ಹಾಗೆ ನಮ್ಮ ಅಜ್ಜಿಯವರಿಗೆ ಇವಾಗ ಅವರಿಗೆ 92 ವರ್ಷ ಆಗಿದ್ರು ಕೂಡ ಅವರು ಓದಿರೋದು 4ನೇ ತರಗತಿ ಆಗಿದ್ರು ಕೂಡ ಅವ್ರು 4 ಬುಕ್ಸ್ ಬರೆದಿದ್ದಾರೆ. ಅದರಲ್ಲಿ 3 ಕವನ ಸಂಕಲನ, ಆಮೇಲೆ 1ನೇದು ಒಂದು ಜೀವನ ಚರಿತ್ರೆ ಬರೆದಿದ್ದಾರೆ. ಅದು ಕವನ ಸಂಕಲನ ಚೆಲುವಿನ ಚಿತ್ತಾರ ಅಂತ. ಜೊತೆಲಿ ನಮ್ಮ ತಂದೆಯವರು ಕೂಡ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು. ಅವರು ರಿಟೈರ್ ಆದ ತಕ್ಷಣ ಅವರು ಕೂಡ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡ್ರು. ಹೇಗೆ ಅಂದರೆ ರಂಗಭೂಮಿಯಲ್ಲಿ ಅವರು ತುಂಬ ಆಕ್ಟಿವ್ ಆಗಿದ್ರು. ಜೊತೆಲಿ ಅವರು ಆರ್ಟಿಕಲ್ಸ್ ಬರೆಯೋದು, ಕವನಗಳು ಬರೆಯೋದು ಅದೆಲ್ಲ ಇದ್ರು. ಇದೆಲ್ಲ ಸೇರಿ ನನಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ. ಹಾಗೆ ಕನ್ನಡನ ಇನ್ನೊಂದು ಬೇರೆ ಲೆವೆಲಿಗೆ ತಗೊಂಡು ಹೋಗಬೇಕು ಅನ್ನೋದು ನನ್ನ ಮುಂದಿನ ಆಶಯ ಸರ್. ನಿಮ್ಮ ಎಂಟೈರ್ ಕುಟುಂಬ ಕನ್ನಡಕ್ಕೋಸ್ಕರ ನೀವು ಸೈಲೆಂಟ್ ವರ್ಕ್ ಮಾಡ್ತಾ ಇದ್ದೀರಾ? ಹೌದು ಹೌದು. ಈಗ ನೀವೇನ್ ಮಾಡ್ಬೇಕು ಅಂತ, ನೆಕ್ಸ್ಟ್ ಲೆವೆಲ್ ಹೇಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಾ? ಕನ್ನಡಕ್ಕೆ ಏನಂತ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತಿದ್ದೀರಾ? ಸರ್, ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಅಂತಂದ್ರೆ ಅದಕ್ಕೊಂದು ಅವೇರ್ನೆಸ್ ಕಡಿಮೆ ಆಗಿದೆ. ಇನ್ನೊಂದು ದುಃಖದ ಸಂಗತಿ ಏನಂದ್ರೆ ಕನ್ನಡದವರೇ ಕನ್ನಡ ಮಾತಾಡೋದನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಒಂದೊಂದೇ ಕಾನ್ಸ್ಟಿಟ್ಯೂಯೆನ್ಸಿ ತಗೊಂಡು ಕನ್ನಡದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಾಗಿರ್ಬೋದು. ತುಂಬ ಜನ ಸಾಹಿತ್ಯಕ್ಕೆ ಪಾರ್ಟಿಸಿಪೇಟ್ ಮಾಡೋ ಥರ ಆಗಿರ್ಬೋದು, ಅದಕ್ಕೆ ಎಂಕರೇಜ್ ಮಾಡೋ ಥರ ಆಗಿರ್ಬೋದು. ಸೊ ಅಲ್ಲಿ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಸರ್. ವಿಕಾಸ ದರ್ಪಣ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ನಾನು 224 ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ನಾನು ಅಡಾಪ್ಟ್ ಮಾಡ್ಕೊಂಡು ನಾನು ಕನ್ನಡಕ್ಕೆ ವರ್ಕ್ ಮಾಡ್ತೀನಿ ಅಂತ ನಿಹಾರಿಕಾ ಅವ್ರು ಹೇಳಿದ್ರು. ಫಸ್ಟು ಆ ಥರ ಕಾಲ್ ಬಂದು ಈ ಒಂದು ವಿಚಾರನ ಹೇಳಿದ್ದು. ಈ ನಿಟ್ಟಿನಲ್ಲಿ ನಾನು ಒಂದು ವಿಚಾರಗಳನ್ನ ತಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಕನ್ನಡ ಅಂದಿದ್ಕೊಳ್ಳೋಣ ಇಮಿಡಿಯೇಟಾಗಿ ಬರೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅಂದಿದ್ಕೊಳ್ಳೋ ಎಂಟೈರ್ ವರ್ಲ್ಡಲ್ಲಿ ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ. ಅವರ ಒಂದು ಕಲ್ಚರು, ಡೌನ್ ಟು ಅರ್ತ್, ಆ ನೇಚರು, ಕನ್ನಡ ಜೊತೆಲಿ ಆ ಕಲ್ಚರನ್ನು ನಾವು ಅಳವಡಿಸ್ಕೋಬೇಕು ಕನ್ನಡಿಗರಾಗಿ. ಬಸವಣ್ಣವರು ವಚನಗಳು ಕನ್ನಡದಲ್ಲಿರೋದು. ಬಸವಣ್ಣ ವಚನಗಳನ್ನ ಕನ್ನಡದ ಜೊತೆಲಿ, ಭಾಷೆ ಜೊತೆಲಿ ಆ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ಈ ನಿಟ್ಟಿನಲ್ಲಿ ವಿಕಾಸ ದರ್ಪಣ ಮುಖೇನ ನಾವು 224 ಕಾನ್ಸ್ಟಿಟ್ಯೂಯೆನ್ಸಿಲಿನೂ ನಾವೊಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಈ ಟ್ರೈನಿಂಗ್ ಸೆಂಟರಲ್ಲಿ ಕನ್ನಡವನ್ನು ಟ್ರೈನಿಂಗ್ ಕೊಡೋದಲ್ದೇ ಬರೀ ಕನ್ನಡಿಗರಿಗಲ್ಲ, ಕನ್ನಡ ಭಾಷೆನ ಯಾರೇ ಇಷ್ಟಪಟ್ರು ಅವ್ರಿಗೆಲ್ರಿಗೂ ಸ್ವಾಗತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಜರ್ಮನ್ ಲ್ಯಾಂಗ್ವೇಜಸ್ ಇದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ, ಜಪಾನೀಸ್ ಇದೆ, ಫ್ರೆಂಚ್ ಇದೆ. ಏನಕ್ಕಿದೆ ಅಂದರೆ ಅದನ್ನು ಕಲಿತ್ರೆ ಅವ್ರಿಗೆ ಕೆರಿಯರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಗ್ರೋತ್ ಆಗುತ್ತೆ, ಜಾಬ್ ಸಿಗುತ್ತೆ, ಫೈನಾನ್ಷಿಯಲಿ ಡೆವಲಪ್ ಆಗ್ತಾರೆ. ಹಂಗಾಗಿ ಡಿಮ್ಯಾಂಡ್ ಇದೆ. ಸೊ ಕನ್ನಡ ಭಾಷೆ ಮೇಲೆ ನಮಗೆ ಅಭಿಮಾನದ ಜೊತೆಲಿ ಅದನ್ನು ಕಲಿತವ್ರಿಗೆ ಡೆವಲಪ್ಮೆಂಟ್ ಆಗಬೇಕು. ಕನ್ನಡನ ಕಲೀರಿ ಅಂತ ಫೋರ್ಸ್ ಮಾಡಬಾರ್ದು, ಕನ್ನಡ ಕಲೀಲೇಬೇಕು ಅನ್ನೋಂಗೆ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಯಾರ್ಯಾರು ಕನ್ನಡ ಟ್ರೈನಿಂಗ್ ತಗೊಳ್ತಾರೆ ನಮ್ಮ ಚಾನಲ್ ಮುಖೇನ
ಜೊತೆಯಲ್ಲಿ ಕಲ್ಚರ್ ಬೇಸ್ಡ್ ವ್ಯಕ್ತಿ ವಿಕಾಸನ ಟ್ರೈನಿಂಗ್ ಪ್ರೋಗ್ರಾಮ್ ಎರಡು ಕಂಬೈನ್ ಮಾಡಿಬಿಟ್ಟು ಒಂದು ಕೋರ್ಸ್ನ ಲಾಂಚ್ ಮಾಡ್ತೀವಿ 224 ಕಾನ್ಸ್ಟಿಟ್ಯೂನ್ಸಿಲಿನೂ. ಆ ಕೋರ್ಸ್ನ ಯಾರು ಅಡಾಪ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ ಲಾಸ್ಟ್ ಇಯರ್ ನಾವು ಎಪಿಸೋಡಲ್ಲಿ ಹೋಟೆಲ್ ಇಂಡಸ್ಟ್ರಿಗೆ ನಾವು ಮ್ಯಾನ್ ಪವರ್ ಸಪ್ಲೈ ಮಾಡ್ತೀವಿ ಅಂತೆಲ್ಲ ಮಾತು ಕೊಟ್ಟಿದ್ದೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಕಂಪ್ನೀಸ್ಗಳು ಇರ್ಬೋದು, ಜಾಬ್ ಪ್ಲೇಸ್ಮೆಂಟ್ಗೆ ನಾವು ಈ ಒಂದು ಟ್ರೈನಿಂಗ್ ಕೋರ್ಸ್ ಆಗೋದ್ಗಳನ್ನೇ ಸಪೋರ್ಟ್ ಮಾಡ್ತೀವಿ. ಅವಾಗೇನಾದ್ರು ಗೊತ್ತಾ, ಕನ್ನಡ ಭಾಷೆ ಅಭಿಮಾನ ಜೊತೆಲಿ ಗ್ರೋತು ಇದೆ ಅವ್ರಿಗೆ ಅಂದರೆ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಯಾರಿಕೆ ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ತೊಗೊಳ್ತಾ ಅವರೇ ವಾಲಂಟಿಯರಾಗಿ ಬಂದರು. ನಿಜವಾಗ್ಲೂ ತುಂಬ ತುಂಬ ಸಂತೋಷವಾದ ವಿಚಾರ. ಮೇಡಮ್, ಇವಾಗ ನಾವು ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಡ್ತೀವಿ ಅಂತ ಟ್ರೈನಿಂಗ್ ಎಲ್ಲನೂ ಮಾಡ್ತೀವಿ, ಅವೇರ್ನೆಸ್ನು ಕ್ರಿಯೇಟ್ ಮಾಡ್ತೀವಿ. ನಿಮ್ಮಂಗೆ ನಮ್ಗೆ ಸಿಗ್ಬೇಕಲ್ಲ 224, ನಿಮ್ಮ ಪ್ರಕಾರ ಸಿಗ್ತಾರಾ? ನಿಮ್ಮ ಅದರಲ್ಲಿ ಏನಾದ್ರು ಕಾಂಟ್ರಿಬ್ಯೂಷನ್ ಇದೆ ನಿಮ್ಮ ಕಡೆಯಿಂದ? ಖಂಡಿತವಾಗ್ಲೂ ಸಿಗ್ತಾರೆ ಸರ್. ತುಂಬ ಕಾನ್ಫಿಡೆನ್ಸಿಂದ ಈ ಮಾತಿನ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವೇ ಹೇಳ್ದಂಗೆ ಕನ್ನಡ ಜೊತೆಗೆ ಅಭಿಮಾನ ಇದೆ, ಜೊತೆಲಿ ಸುಮಾರು ಜನ ಕನ್ನಡ ಅಭಿಮಾನ ಅಂತ ಇದ್ದೇ ಇದೆ, ಆದರೆ ಎಲ್ಲಿ ಗ್ರೋತ್ ಇದೆ ಅಂತ ಹುಡುಕ್ತಾ ಇರ್ತಾರೆ. ಹಾಗಾಗಿ ಆ ಆಪರ್ಚುನಿಟಿ ಇದೆ ಅಂತ ನಾವೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಮುಂದೆ ಬಂದೇ ಬರ್ತಾರೆ ಅಂತ ನನ್ನ ಅನಿಸಿಕೆ ಸರ್. ನಿಮ್ಮ ಅನಿಸಿಕೆ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಮೇಡಮ್, ನಿಮ್ಮದು ಕವನ ನೀವು ಬರೆದಿದ್ದೀರ ಅಂತ ಹೇಳಿದ್ರೆ ಒಂದೆರಡು ಕವನ ತಮ್ದು ಹೇಳ್ಬೋದಾ? ಈ ಒಂದು ಸಂದರ್ಭದಲ್ಲಿ ನನಗೆ ಸಾಹಿತ್ಯ ಅಂದರೆ ಎಷ್ಟು ಪ್ರೀತಿ ಇದೆ, ಅದರಲ್ಲೂ ಕನ್ನಡ ಅಂದರೆ ಎಷ್ಟು ಪ್ರೀತಿ, ಅದ್ರ ಸಲುವಾಗಿ ನಾನೊಂದು ಕವನ ಓದ್ತೀನಿ. ಕವನದ ಶೀರ್ಷಿಕೆ ಬರವಣಿಗೆ. ಬರವಣಿಗೆ ತುಂಬುತ್ತಾ ಜೀವ ಪದಗಳಿಗೆ, ಸಾಗುತ್ತಾ ದಾರಿ ಹೀಗೆ, ಸಾಗುತ್ತಾ ದಾರಿ ಹೀಗೆ, ನನ್ನ ಮನದಾಳದ ಭಾವನೆಗಳೆಡೆಗೆ, ತೀರದ ಸೆಳೆತ, ತೀರದ ಸೆಳೆತ, ಸಾಹಿತ್ಯ ಲೋಕವೆನಗೆ. ಸಾಹಿತ್ಯ ನಮ್ಮ ಕವನಗಳಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ಭಾವನೆಗಳು ಆ್ಯಕ್ಟಿವೇಟ್ ಆಗುತ್ತೆ. ನಾವು ಆಯುಷ್ ಟಿವಿ ಹೆಲ್ತ್ ಚಾನಲ್ಲು ಆರೋಗ್ಯಕರವಾಗಿರಬೇಕು ಅಂದರೆ ಭಾವನೆಗಳು ತುಂಬ ಇಂಪಾರ್ಟೆಂಟು. ಫಾರಿನ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಭಾಷೆ ಬಿಟ್ಟು ಎನಿ ಲ್ಯಾಂಗ್ವೇಜ್, ಇಂಗ್ಲೀಷ್ ಇರ್ಬೋದು ಅಥವಾ ಬೇರೆ ಎನಿ ಲ್ಯಾಂಗ್ವೇಜ್ ಇರ್ಬೋದು, ಅವೆಲ್ಲನೂ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳೋದು ನಾವು. ಅದರಲ್ಲಿ ನಮ್ಮ ಭಾವನೆಗಳು ಅಷ್ಟು ಫೀಲ್ ಆಗಲ್ಲ. ಸೊ ಕನ್ನಡ ಅದರಲ್ಲಿರುವಂಥ ಒಂದು ಶ್ರೀಮಂತವಾದಂಥ ಭಾಷೆ ನಾವು ಅಳವಡಿಸ್ಕೊಂಡ್ಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಮೇಡಮ್, ಇನ್ನೊಂದು ಯಾವ್ದಾದ್ರು ಒಂದೆರಡು ಕವನ ಹೇಳಿದೆ ಬಿಟ್ಟು. ನನಗೆ ಪ್ರಕೃತಿ ಅಂದರೆ ತುಂಬ ಪ್ರೀತಿ. ಹಾಗೆ ಪ್ರಕೃತಿ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕವನ ಬರೆದಿದ್ದೀನಿ. ಕವನದ ಶೀರ್ಷಿಕೆ ಪ್ರಕೃತಿ. ಓ ಪ್ರಕೃತಿ, ನಿನ್ನ ಸಹಜ ಸುಂದರತೆಗೆ ನೀ ಬೀಗುತ್ತಿ, ನಿನ್ನ ಮಡಿಲಲ್ಲಿರುವ ನಾವೆಲ್ಲರೂ ಧನ್ಯ, ನಿನ್ನ ಮಡಿಲಲ್ಲಿರುವ ನಾವೆಲ್ಲರೂ ಧನ್ಯ. ನಮ್ಮ ಧನ್ಯತೆ ಸ್ವಾರ್ಥವಾದರೆ ನೀನು ಕೈಗೊಳ್ಳುವೆ ನಿನ್ನ ಕಾರ್ಯ, ನಮ್ಮ ಧನ್ಯತೆ ಸ್ವಾರ್ಥವಾದರೆ ನೀನು ಕೈಗೊಳ್ಳುವೆ ನಿನ್ನ ಕಾರ್ಯ. ನಿನ್ನ ಕಾರ್ಯದಲ್ಲಿರುವುದು ಬಲು ಶೌರ್ಯ, ನಿನ್ನ ಕಾರ್ಯದಲ್ಲಿರುವುದು ಬಲು ಶೌರ್ಯ, ಆ ಶೌರ್ಯದಿಂದ ಆಗುವುದು ನಮ್ಮ ಜಗತ್ತೆಲ್ಲ ಶೂನ್ಯ. ಆಗಲೇ ಎಲ್ಲರಿಗೂ ತಿಳಿಯುವುದು ನಿನ್ನ ಮೌಲ್ಯ, ನಿನ್ನ ಮೌಲ್ಯಗಳನ್ನು ತಿಳಿದುಕೊಂಡೇ ಬರೆದಿರುವೆ ನಾಯಿ ಕಾವ್ಯ, ನಿನ್ನ ಮೌಲ್ಯಗಳನ್ನು ತಿಳಿದುಕೊಂಡೇ ಬರೆದಿರುವೆ ನಾಯಿ ಕಾವ್ಯ. ಅದ್ಭುತ ಅದ್ಭುತ. ಧನ್ಯವಾದ. ನೀವು ಓದಿರೋದು MS ಇನ್ ಜಿಯಾಲಜಿ, ಹೌದು. ಆಮೇಲೆ ಟೀಚಿಂಗ್ ಪ್ರೊಫೆಷನಲ್ ಇದ್ದೀರಾ. ಹೌದು. ಟೈಮಲ್ಲಿ ಸಿಗುತ್ತೆ. ಮತ್ತೆ ಇದು ಮನೆಯಿಂದ ವಾತಾವರಣದಿಂದ ಬಂತು ಅಥವಾ ನೀವು ವಾಲಂಟಿಯರ್ ಡೆವಲಪ್ ಮಾಡ್ಕೊಂಡ್ರೆ? ಇದು ಒಂದು ಮೊದಲನೇದಾಗಿ ಮನೆ ವಾತಾವರಣ ಆ ಥರ ಇತ್ತು. ನಮ್ಮ ಅಜ್ಜಿ ಬಗ್ಗೆನೇ ಹೇಳ್ತಾ ಇದ್ದೆ. ಅವ್ರಿಗೆ 92 ವರ್ಷ. ಇವಾಗ್ಲೂ ಕೂಡ ನಿನ್ನೆ ಕೂಡ ನೋಡ್ತಾ ಇದ್ದೆ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದ್ರೂ ಕೂಡ ಬುಕ್ಕು ಪೆನ್ನು ಇಟ್ಕೊಂಡು ಬರಿತಾ ಇದ್ರು ಅವರು. ಅಂದ್ರೆ ಅವ್ರಿಗೆ ಅಷ್ಟು ಒಲವಿದೆ ಬರೆಯೋದ್ರ ಬಗ್ಗೆ, ಕನ್ನಡದ ಬಗ್ಗೆ ಎಲ್ಲ. ಒಂದು ಮನೆ ವಾತಾವರಣನೂ ಕಾರಣ ಆಗಿದೆ, ಜೊತೆಲಿ ನನ್ನ ಭಾವನೆಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗಿದೆ ನನಗೆ. ನಾನು ಆವಾಗಲೇ ಇದನ್ನ ಆರೋಗ್ಯಕ್ಕೆ ಹೆಂಗೆ ಲಿಂಕ್ ಇದೆ ಅಂದರೆ, ಅವ್ರ ಅಜ್ಜಿ ಈಗಲೂ ಬರೀತಾರೆ, 92 ವರ್ಷ. ಭಾವನೆಗಳು, ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ತಾರೆ. ಅವ್ರಿಗೆ ಸ್ಟ್ರೆಸ್ ಆದ್ರೂ ರೈಟಿಂಗಲ್ಲಿ ತಂದುಬಿಡ್ತಾರೆ, ಖುಷಿ ಆದರೂ ರೈಟಿಂಗಲ್ಲಿ ತರ್ತಾರೆ. ಇಟ್ ವಿಲ್ ಪ್ಲೇ ಮೇಜರ್ ರೋಲ್. ಅವ್ರು ಬರೆದಿರೋ ಬುಕ್ಸ್ ತೋರಿಸ್ತಾರೆ ನಮ್ಮ ವೀಕ್ಷಕರಿಗೆ. ಖಂಡಿತ ಸರ್. ಇದು ಅವರ 2ನೇ ಕವನ ಸಂಕಲನ ಚೆಲುವಿನ ಚಿತ್ತಾರ ಅಂತ. ಮೊದಲನೇದು ಚಿನ್ನದ ದೀಪ ಅಂತ ಬರೆದಿದ್ದಾರೆ, 3ನೇದು ಚೈತ್ರದ ಚೆಲುವು ಅಂತ. ಅವ್ರದ್ದೊಂದು ಹೇಳ್ತಾರೆ, ಅದರ ಒಂದು ಕವನ. ಖಂಡಿತ ಸರ್. ಇದು ಚೆಲುವಿನ ಚಿತ್ತಾರ ಅನ್ನೋ ಕವನ ಸಂಕಲನದಲ್ಲಿ ಇರುವಂತ ಒಂದು ಕನ್ನಡ ಕವನ. ಶೀರ್ಷಿಕೆ ಕನ್ನಡದ ಅಕ್ಷರ. ಕನ್ನಡದ ಅಕ್ಷರ ಕಂಡು ಹಿಡಿದವರಿಗೆ ಚಿನ್ನದಂತಹ ವ್ಯಾಖ್ಯದ ನುಡಿಗೆ, ಜನಕ್ಕೆ ಅಮೂಲ್ಯ ಕೊಡುಗೆ, ಜನಕ್ಕೆ ಅಮೂಲ್ಯ ಕೊಡುಗೆ, ನನ್ನದು 100 ನಮನ ಅವರಿಗೆ, ನನ್ನದು 100 ನಮನ ಅವರಿಗೆ.
ಕಲಿಯಲು ಬೇಕು ಕನ್ನಡದಕ್ಷರ, ಕಲಿಯಲು ಬೇಕು ಕನ್ನಡದಕ್ಷರ, ಯಾವ ಪುಣ್ಯಾತ್ಮರು ಕಂಡು ಹಿಡಿದವರ, ಯಾವ ಪುಣ್ಯಾತ್ಮರು ಕಂಡು ಹಿಡಿದವರ, ಕನ್ನಡದಕ್ಷರ ಭಾಷೆಯ ವಿವರ, ಕನ್ನಡದಕ್ಷರ ಭಾಷೆಯ ವಿವರ, ನಮ್ಮ ಬರಹಕ್ಕೆ ಬುನಾದಿಯಾಗರ. ಇದು ನಮ್ಮ ಅಜ್ಜಿಯವರು ಕನ್ನಡದ ಒಂದೊಂದು ಅಕ್ಷರಕ್ಕೂ ಕೂಡ ಎಷ್ಟು ಧನ್ಯತೆ ತೋರಿಸಿದ್ದಾರೆ ಅಂದರೆ ಈ ಪದ್ಯದಲ್ಲಿ ಅದು ಗೊತ್ತಾಗ್ತಾ ಇದೆ. ಸೊ ಇದೇ ಥರ ಒಂದು ಧನ್ಯತಾ ಮನೋಭಾವನೆ ನಮ್ಮೆಲ್ರಿಗೂ ನಾವು ಬೆಳೆಸ್ಕೋಬೇಕು ಅಂತ ನನ್ನ ಆಶಯ. ಸೊ ಇಲ್ಲಿ ನಿಮ್ಮ ಅಜ್ಜಿಯಿಂದ ನೀವು ಇನ್ಸ್ಪೈರ್ ಆದ್ರೆ ಮತ್ತು ಈಗಲೂ ಅವರು ಬರೀತಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನಾವು ಈ ಬುಕ್ಸಲ್ಲಿ ಬರೀತೀವಿ, ಬುಕ್ ಓದೋರಿಲ್ಲ ಇವತ್ತು. ನಿಮ್ಮ ಅಜ್ಜರು ಬರೆದಿದ್ದಾರೆ ಬುಕ್, ಸುಮಾರು ಜನ ಸಾಹಿತ್ಯಗಳು ಬರೆದಿರೋ ಬುಕ್ಗಳು ಯಾರು ಓದೋರಿಲ್ಲ. ಯಾಕೆ ಓದಲ್ಲ ಅಂದರೆ ಅದರ ಮಹತ್ವ ಗೊತ್ತಿಲ್ಲ ಅವ್ರಿಗೆ. ಅದೊಂದು ರೆವಲ್ಯೂಷನ್ ಟೈಪ್ ಕ್ರಿಯೇಟ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು 224 ಕಾನ್ಸ್ಟಿಟ್ಯೂನ್ಸಿಲಿನ್ನು ಒಂದು ಸಮ್ಮೇಳನ ಮಾಡುವಂಥದ್ದು, ಸಾಹಿತ್ಯಗಳನ್ನ ಕೂಗ್ಸುವಂಥದ್ದು, ಜನಕ್ಕೆ ಅದು ಕ್ರಿಯೇಟ್ ಮಾಡಬೇಕು. ಜೊತೆಗೆ ಬುಕ್ಸ್ ಓದೋಂಗ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್, ನೀವು ನನ್ನ ಹತ್ರ ಅವಾಗಲೇ ಮಾತಾಡಿದ್ರಿ, ಅದನ್ನ ಸ್ವಲ್ಪ ವೀಕ್ಷಕರಿಗೂ ಹೇಳಿ. ಖಂಡಿತ ಸರ್. ನಿಜ ಹೇಳಬೇಕು ಅಂದರೆ ಕನ್ನಡಕ್ಕೋಸ್ಕರ ಕೆಲಸಗಳು ನಡೀತಾನೆ ಇದೆ. ಅದೇ ಸಮಾರಂಭಗಳಾಗಿರ್ಬೋದು, ಸನ್ಮಾನ ಸಮಾರಂಭಗಳಾಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಆ ಸಾಹಿತ್ಯದ ಒಲವು ಅನ್ನೋದು ಏನಿದೆ, ಆ ಮಹತ್ವನ ಪ್ರಪಂಚಕ್ಕೆ ಸಾರುವಂಥದ್ದೇನಿದೆ, ಅದು ಮತ್ತೆ ನಾವು ತರಬೇಕಾಗಿದೆ ಸರ್. ಸೊ ಈಗ ಯಾರೇ ಸಾಹಿತಿಗಳಾಗಿರ್ಬೋದು, ಅವರು ಏನಕ್ಕೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬರೆಯೋದ್ರಿಂದ ಅವ್ರಿಗೆ ಏನೆಲ್ಲ ಯಾವ ಥರ ಅವ್ರ ಜೀವನನ ನೋಡ್ತಾ ಇದ್ದಾರೆ, ಅದನ್ನೆಲ್ಲ ನಾವು ವೀಕ್ಷಕರಿಗೆ ಹೇಳಿದ್ರೆ ಅವರು ಕೂಡ ಸ್ಫೂರ್ತಿ ತಗೊಂಡು ಕನ್ನಡದ ಬಗ್ಗೆ ಸಾಹಿತ್ಯ ಒಲವು ತೋರಿಸ್ತಾರೆ ಅಂತ ಸರ್. ನಮ್ಮ ಈ 224 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಟ್ರೈನಿಂಗ್ ಜೊತೆಲಿ, ಪ್ಲೇಸ್ಮೆಂಟ್ ಜೊತೆಲಿ ಆಂಟ್ರಪ್ರಿನರ್ಗಳನ್ನು ಡೆವಲಪ್ ಮಾಡಬೇಕು ಅಂತಿದೆ. ಅಂದರೆ ಇವತ್ತು ನಾವು ಸ್ಟಾರ್ಟಪ್ರಿನರ್ ಮಾಡಿದ್ದೀವಲ್ಲ, ಆ ಸ್ಟಾರ್ಟಪ್ನಲ್ಲಿ ಕನ್ನಡಿಗರು ಬಂದರೆ, ಅಂದರೆ ಕನ್ನಡಿಗರು ಅಂದರೆ ಯಾರು ಕನ್ನಡದಲ್ಲಿ ಭಾಷೆ ಅಭಿಮಾನ ಇಟ್ಕೊಂಡು ಯಾರೇ ಬರ್ಬೋದು, ನಾವು ಸ್ವಾಗತ. ನಾವು ಬಂದಾಗ ಅವ್ರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ನಾವು. ಜೊತೆಯಲ್ಲಿ ಆಯುಷ್ ಟಿವಿಯಿಂದ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಕನ್ನಡಕ್ಕೋಸ್ಕರ ತಮ್ಮ ಕಾಂಟ್ರಿಬ್ಯೂಷನ್ ಇತ್ತು ಅಂದರೆ ನಿಮಗೆ ಒಂದು ಬ್ರ್ಯಾಂಡಿಂಗ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸ್ಪೆಷಲಾಗಿ ನಾವು ಮಾಡ್ತೀವಿ, ಸ್ಪೆಷಲ್ ಆಫರ್ ಕೊಡ್ತೀವಿ. ಮೇನ್ ಇಷ್ಟೇ, ಕನ್ನಡ ಬೆಳಿಬೇಕು ಅಂದರೆ ನಾನು ಕನ್ನಡಕ್ಕೆ ಏನು ಮಾಡ್ತೀನಿ, ಇದು ನಾನು ಹರೀಶ್ ಅಲ್ಲ, ನೀವೇನು ಮಾಡ್ತೀರ ಕನ್ನಡ ಕಾಂಟ್ರಿಬ್ಯೂಷನ್ನು. ಬರೀ ನವಂಬರ್ ಬಂದ ಮಾತ್ರ ಕನ್ನಡ ಅಲ್ಲ, ಪ್ರತಿದಿನ ನಮ್ಮ ಉಸಿರಲ್ಲಿ ಕ್ಷಣ ಕ್ಷಣನೂ ಕನ್ನಡ ಇರಬೇಕು. ಇವತ್ತು ಶಂಕರ್ನಾಗ್ ಅವ್ರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ನು ಅದ್ಭುತವಾದದ್ದು. ನೀವು ಯಾರೇ ನೋಡಿ, ರವಿಚಂದ್ರನ್ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಅದ್ಭುತವಾದದ್ದು. ನಮಗೆ ಕಾಂಟ್ರಿಬ್ಯೂಷನ್ ಯಾರು ಮಾಡ್ತಾರೆ ಇಂಪಾರ್ಟೆಂಟ್ ಇತ್ತು. ಫಿಲಮ್ ಇಂಡಸ್ಟ್ರಿ KGF ಇಂದ ಎಂಟೈರ್ ವರ್ಲ್ಡು ಎಲ್ಲರೂ ನೋಡೋಂಗಾಯ್ತು ಕನ್ನಡನ. ಕಾಂತಾರ ಎಂಟೈರ್ ವರ್ಲ್ಡ್ ನೋಡೋಕೆ ಶುರು ಮಾಡಿದ್ರು ಕನ್ನಡನ. ಯಾಕೆಳೆ ಆ ಶಕ್ತಿ ಕನ್ನಡದಲ್ಲಿದೆ. ಬಟ್ ತೋರಿಸೋದು ಯಾರು? ನಾವುಗಳೇ ಮಾಡಬೇಕು. ಬಟ್ ಈ ನಿಟ್ಟಿನಲ್ಲಿ ನೀವು 224 ಕಾನ್ಸ್ಟಿಟ್ಯೂಷನ್ ಮಾಡ್ಬೋದು. ನಿಮ್ಗೊಂದು ಕಾನ್ಸ್ಟಿಟ್ಯೂನ್ಸಿ ಕೊಡ್ತೀವಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್, ಯಾಕಂದ್ರೆ ನೀವು ವರ್ಕಿಂಗ್ ಇದ್ದೀರಾ, ಹೆಂಗ್ ಮಾಡ್ತೀರಾ, ಹೇಗೆ ಟೈಮ್ ನೀವು ಅದಕ್ಕೆ ಕೊಡ್ತೀರಾ? ವರ್ಕ್ ಮಾಡ್ತಾ ಇದ್ದೀನಿ, ಆದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಒಂದು ಗಾದೆ ಮಾತಿದೆ, ನಾನು ಅದನ್ನು ತುಂಬ ನಂಬ್ತೀನಿ ಕೂಡ. ಸೊ ಹಾಗಾಗಿ ನಾವು ಏನಾದರೂ ಖಂಡಿತ ಒಂದು ವಿಷಯನ ಸಾಧಿಸಲೇಬೇಕು ಅಂತ ಅಂದ್ಕೊಂಡ್ರೆ ನೂರಾರು ದಾರಿಗಳಿದ್ದೇ ಇರುತ್ತೆ. ಸೊ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಕೂಡ ಒಂದು ಗಾದೆ ಇದೆ. ಸೊ ನಾನು ಒಬ್ಳು ಕೆಲಸ ಮಾಡೋದ್ರ ಜೊತೆಗೆ ನಂತರನೇ ಸುಮಾರು ಜನ ಇರ್ತಾರೆ, ಅವ್ರ ಸಹಾಯ ಕೂಡ ತಗೊಂಡು ನಾವು ಖಂಡಿತ ಒಂದು ವ್ಯತ್ಯಾಸನ ತರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಸಹಾಯ ಯಾರು ಬರಲ್ಲ, ಬರೋಂಗ್ ಮಾಡ್ಬೇಕು. ನಿಮ್ದನ್ ರೋಲ್ ಏನಿದೆ ಇಲ್ಲಿ? ಅದೇ ನನ್ನ ಸಾಹಿತಿಗಳು, ನನಗೆ ಪರಿಚಯದವರು ಏನಿದ್ದಾರೆ ಅವರಿಗೆಲ್ಲ ಇದ್ರ ಬಗ್ಗೆ ಹೇಳೋದು. ಬರೀ ಸಾಹಿತಿಗಳು ನಾವಾದ್ರೆ ಸಾಕಾಗೋದಿಲ್ಲ, ಆ ಸಾಹಿತ್ಯನ ಪ್ರಪಂಚಕ್ಕೆ ಹಂಚ್ಬೇಕು ಅಂತಂದ್ರೆ ಎಷ್ಟೊಂದು ಜನ ಲೈಕ್ ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ, ಬಟ್ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದನ್ನ ಗೊತ್ತಿರಲ್ಲ. ಅವ್ರನ್ನು ಕೂಡ ಬೆಳಕಿಗೆ ತರಬೇಕು. ಕನ್ನಡದ ಕಂಪು ಏನಿದೆ ಅದನ್ನ ನಾವೆಲ್ಲ ಕಡೆ ಪಸರಿಸ್ಬೇಕು. ಸೊ ಆ ಥರ ಇದೆ. ನೀವು ಯಂಗ್ಸ್ಟರ್ ಇದ್ದೀರಾ, ಆಕ್ಷನ್ ಅಲ್ಲಿ ಹೆಂಗ್ ತಗೊಂಡ್ಬರ್ತೀರ? 224 ಜನ ಬೇಕು ನನಗೆ, ಇವಾಗ 224 ಕಡೆ ನಂಗೆ ನೆಟ್ವರ್ಕ್ ಬೇಕು, ಹೆಂಗ್ ತರ್ತೀರ? ಖಂಡಿತ ವಿಕಾಸ ದರ್ಪಣ ಅನ್ನೋ ಒಂದು ಕಾರ್ಯಕ್ರಮ ಎಷ್ಟು ಡೆಡಿಕೇಟೆಡ್ ಆಗಿ ಕನ್ನಡದ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಸರ್, ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು 224 ಕಾನ್ಸ್ಟಿಟ್ಯೂಯೆನ್ಸಲ್ಲಿ ಕನ್ನಡ ಬಗ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಅದರಲ್ಲಿ ಖಂಡಿತವಾಗ್ಲೂ ನಾನು ಕೈ ಜೋಡಿಸ್ತೀನಿ ಸರ್.
ಅದ್ ನಂತರನೇ ಎಷ್ಟೊಂದು ಜನ ಸಾಹಿತ್ಯಕ್ಕೆ ಒಲವಿರೋರನ್ನ ನಾನು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ತೀನಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು ಥಿಯರಿ ಹೇಳಿದ್ರೆ ವರ್ಕೌಟ್ ಅಲ್ಲ, ಪ್ರಾಕ್ಟಿಕಲ್ ಆ್ಯಕ್ಷನಲ್ಲಿ ತೊಗೊಂಬರ್ಬೇಕು. ನೋಡಿ, ಇವಾಗ ಅವ್ರು ಏನು ಹೇಳ್ತಾ ಕಮಿಟ್ ಮಾಡ್ತಿದ್ದಾರೆ ಅಂದರೆ, ನನಗೆ ಇರುವಂಥ ಜನನ ಹುಡುಕಿ 224 ಕಾನ್ಸ್ಟಿಟ್ಯೂನ್ಸಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂತವ್ರೆ. ಈ ಥರ ವಾಲಂಟಿಯರಾಗಿ ಬಂದಾಗ ನೋಡಿ ನಮ್ಮ ಕಾರ್ಯಕ್ರಮ ಏನು ವಿಕಾಸ ದರ್ಪಣ ನಾವು ಏನು ಮಾಡ್ಕೊತಿದ್ದೀವಿ ಅದು ಸಕ್ಸಸ್ ಆಗುತ್ತೆ. ಬರೀ ಕಾರ್ಯಕ್ರಮ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ, ಆ್ಯಕ್ಷನಲ್ಲಿ ತರಬೇಕು. ಸೊ ನಾವು ವರ್ಕ್ ಮಾಡ್ತಿದ್ದೀವಿ ಅದೇ ನಿಟ್ಟಿನಲ್ಲಿ. ಫಸ್ಟ್ ಕಾಲು ಕನ್ನಡಕ್ಕೋಸ್ಕರ ನನಗೆ ಮಾಡ್ತೀನಿ, ಆ್ಯಕ್ಷನಲ್ಲಿ ತರ್ತೀನಿ ಅಂತ ಹೇಳಿದ್ದು ನಿಹಾರಿಕಾ ಏನು. ಹಂಗಾಗಿ ನಾನು ಅವ್ರಿಗೆ ಈ ವೇದಿಕೆಯಲ್ಲಿ ಕೂರಿಸ್ತೆ. ಇವತ್ತು ಎಂಡ್ ಪ್ರೋಗ್ರಾಮಲ್ಲಿ ವಿಶೇಷವಾಗಿ ಅವ್ರಿಗೆ ಏನೋ ಒಂದು ಸರ್ಪ್ರೈಸ್ ಇದೆ, ಅದನ್ನು ನಾನು ಹೇಳ್ತೀನಿ. ನಾನು ಮೇಡಮ್, ಹೇಳಿ ಸರ್. ಈಸಿ ಇಲ್ಲ. ನೀವು ಹೊರಗಡೆ ಹೋದಾಗ ಜನರು ಕನ್ವಿನ್ಸ್ ಮಾಡಿಬಿಟ್ಟು ಆಮೇಲೆ ಕನ್ನಡನ ಲಿಫ್ಟ್ ಮಾಡ್ಬೇಕು ಅಂದಾಗ ಜರ್ನಿ ಚಾಲೆಂಜಿಂಗ್ ಇರುತ್ತೆ. ರೆಡಿ ಇದ್ದೀರಾ? ಸ್ಯಾಕ್ರಿಫೈಸ್ ನೋಡಿ, ಸ್ಯಾಕ್ರಿಫೈಸ್ ಇರಬೇಕು, ಟೈಮ್ ಕೊಡಬೇಕು, ಹ್ಯುಮಿಲೇಷನ್ ಆಗುತ್ತೆ, ಎಲ್ಲದಕ್ಕೂ ರೆಡಿ ಇದೆ. ನೀವು ಮಾಡಕ್ ತಯಾರಿದ್ದೀರಾ? ತುಂಬಾ ಒಳ್ಳೆ ಪಾಯಿಂಟ್ ನ ಹೇಳಿದ್ರಿ ಸರ್. ಯಾಕಂದ್ರೆ ಹಿಸ್ಟ್ರಿ ಕೂಡ ಓದ್ಕೊಂಡ್ ಬಂದಿದ್ದೀವಿ. ನಮ್ಮ ಹಿಸ್ಟ್ರಿಯಲ್ಲಿ ಯಾರ್ಯಾರು ಮಹಾನ್ ಚೇಂಜಸ್ನ ತಂದಿದ್ದಾರೆ ಅವರು ಕೂಡ ಎಲ್ಲ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ನ ಕೂಡ ಫೇಸ್ ಮಾಡಿದ್ದಾರೆ. ಈಗ ನಾವು ಕನ್ನಡದ ಬಗ್ಗೆ ಒಂದು ದೊಡ್ಡ ರೆವಲ್ಯೂಷನ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಅದ್ರ ಮುಂದೆ ಏನೇ ಚಾಲೆಂಜಸ್ ಬಂದರೂ ನಾವು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ರೆಡಿ ಇದ್ದೀವಿ ಸರ್. ವೆರಿ ಗುಡ್, ವೆರಿ ಗುಡ್. ನೋಡಿ, ಇವಾಗ ಬಸವಣ್ಣನ ವಚನಗಳಿದೆ ಅಲ್ಲ, ಆ ವಚನಗಳು ನಾವು ಕೇಳ್ತಿದ್ದೀವಿ, ಬಟ್ ನಾವು ವಾಲಂಟಿಯರಾಗಿ ನೋಡಿ ಅದನ್ನು ಅಳವಡಿಸ್ತಿದ್ದೀವ? ಇಲ್ಲ. ಸೊ ಎಲ್ಲ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ಮನೆಯಲ್ಲೂ ಅದನ್ನು ಅಳವಡಿಸೋಂಗೆ ಆಗಬೇಕು. ಇದೇ ಟೈಪ್ ನಮ್ಮ ಸಾಹಿತ್ಯಗಳು ಎಷ್ಟು ಜನ ಅವ್ರು ಬರೆದಿದ್ದಾರಲ್ಲ, ಅವು ಎಲ್ಲವನ್ನು ಅಳವಡಿಸುವಂತಹ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮಂಕುತಿಮ್ಮನ ಕಗ್ಗ ಎಂಥ ಅದ್ಭುತವಾದದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಚಾನಲ್ಲು ವರ್ಕ್ ಮಾಡ್ತೀವಿ, ಬಟ್ ನೀವು ಬರಬೇಕು, ನೀವು ಕೈ ಜೋಡಿಸಿದ್ರೆ ಇದಾಗುತ್ತೆ. ಪ್ಲಸ್ ಗ್ರೋತ್ ಹೆಂಗಿರುತ್ತೆ ಅಲ್ಲಿ, ಜರ್ಮನ್ ಕಲಿತ್ರೆ ಏನಪ್ಪ ಗ್ರೋತ್ ಇದೋ ಅದೇ ಟೈಪು ಫೈನಾನ್ಷಿಯಲ್ ಗ್ರೋತ್ ಆಗಬೇಕು. ಕನ್ನಡನ ಕಲೀರಿ ಅಂತ ಅನ್ಬಾರ್ದು, ಕನ್ನಡ ಕಲಿತ್ರೇ ನಮ್ಮ ಡೆವಲಪ್ಮೆಂಟ್ ಅನ್ನೋದು ಅನಿವಾರ್ಯ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕು. ಆ ನಿಟ್ಟಿನಲ್ಲಿ ಹೋದಾಗ ಸ್ಟಾರ್ಟಪ್ಗಳು ಕಂಪ್ನೀಸ್ ಇರ್ಬೋದು ಅಥವಾ ಎಕ್ಸಿಸ್ಟಿಂಗ್ ಕಂಪ್ನೀಸ್ಗಳಿಗೆ ಮ್ಯಾನ್ ಪವರ್ ಇರ್ಬೋದು. ಎಲ್ಲ ನಿಟ್ಟಿನಲ್ಲೂ ಕನ್ನಡಿಗರಿಗೆ ಯಾಕೆ ಸ್ಪೆಷಲ್ ಅವೇರ್ನೆಸ್ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ, ಕಲ್ಚರ್ನ ಕಲ್ಚರನ್ನು ಅಳವಡಿಸ್ಕೊಂಡ್ಬಿಟ್ರೆ ಡಿಫ್ರೆಂಟ್. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಕಲ್ಚರ್ನ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಈ ವಿಕಾಸ ದರ್ಪಣದ ನಮ್ಮ ಒಂದು ಕನಸು ಇರೋದು. ಅದು ನನಸು ಮಾಡಬೇಕು ಅಂತ ಅದಾಗೋದು ನಿಮ್ಮ ಒಂದು ಸಹಕಾರದಿಂದ. ಮತ್ತು ಇಂಥವ್ರು ವಾಲಂಟಿಯರ್ ಬಂದರೆ ಮಾತ್ರ ಸಾಧ್ಯ. ಮೇಡಮ್, ಇನ್ನು ನೀವು ಸಾಹಿತ್ಯ ಬಗ್ಗೆ ಇನ್ನೊಂದು 2 ಕವನ ಇದ್ರೆ ಹೇಳಿದೆ. ಹಾಂ ಸರ್, ನನಗೆ ಸಮಾಜದ ಬಗ್ಗೆನೂ ಕೆಲವೊಂದು ಅಭಿಪ್ರಾಯಗಳಿದೆ. ಅದನ್ನು ನನ್ನ ಕವನದ ಮೂಲಕ ನಾನು ಹೇಳಿದ್ದೀನಿ. ಕವನದ ಶೀರ್ಷಿಕೆ ಅನಿವಾರ್ಯತೆ. ಮಾನವೀಯತೆ ಪಸರಿಸಬೇಕಿದೆ ಸ್ವಾಸ್ಥ್ಯ ಸಮಾಜಕ್ಕಾಗಿ. ಮಾನವೀಯತೆ ಪಸರಿಸಬೇಕಿದೆ ಸ್ವಾಸ್ಥ್ಯ ಸಮಾಜಕ್ಕಾಗಿ. ಇದರ ಅನಿವಾರ್ಯತೆ ಇದೆ ಸುಲಲಿತ ಬದುಕಿಗಾಗಿ. ಇದೆಲ್ಲ ನಿಮ್ಗೆ ಏನಾದ್ರು ಅನುಭವ ಆದಾಗ ಬರೀತಿರೋ ಅಥವಾ ಸಡನ್ ಆಗಿ ಬರುತ್ತವೆಲ್ಲ? ಅನುಭವ ಅನ್ನೋದಕ್ಕಿಂತ ನಾನು ಪ್ರಪಂಚನ ಏನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸರ್, ಅದರಿಂದ ನೋಡಿ ನಾನು ನನ್ನ ಅಭಿಪ್ರಾಯಗಳನ್ನ ಈ ತರ ವ್ಯಕ್ತಪಡಿಸ್ತೀನಿ. ಕವನ ಹೇಳ್ಬಿಟ್ಟು ಆ ಇನ್ಸಿಡೆಂಟ್ ಏನಕ್ಕೆ ಬಂತು? ಖಂಡಿತವಾಗಿ ಸರ್. ನಾನು ಆಗ್ಲೇ ಕೂಡ ಹೇಳ್ದಂಗೆ ನನಗೆ ಪ್ರಕೃತಿ ಅಂದ್ರೆ ತುಂಬಾ ಪ್ರೀತಿ. ಸೊ ಅವಾಗವಾಗ ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಒಂದು ಸಮುದ್ರಕ್ಕೆ ಹೋಗ್ತೀವಿ, ಒಂದು ಹರಿಯ ನದಿನ ನೋಡ್ತೀವಿ. ನಾವು ಯಾವ ಥರ ಹೋಗ್ತೀವಿ ಆ ಥರ ಸೇಮ್ ವಾಪಸ್ ಬರೋದಿಲ್ಲ. ಟ್ರಾವೆಲ್ ಮಾಡಿದಾಗ ಎಲ್ಲೋ ಒಂದು ಚೇಂಜಸ್ ತಂದಿರುತ್ತೆ ಪ್ರಕೃತಿ ನಮ್ಮಲ್ಲಿ. ಅದೇ ಥರ ನನಗೆ ಕಡಲು ಅನ್ನೋದು ಅದ್ರ ಬಗ್ಗೆ ಒಂದು ಕವನ ಬರೆದಿದ್ದೀನಿ. ಅಂದರೆ ಕಡಲು ಅನ್ನೋದು ನನಗೆ ಎಷ್ಟು ಹತ್ತಿರ ಆಗಿದೆ, ನಮ್ಮ ಮನಸ್ಸನ್ನು ಯಾವ ಥರ ಚೇಂಜ್ ಮಾಡುತ್ತೆ ಅದ್ರ ಬಗ್ಗೆ ಒಂದು ಕವನ ಬರೆದಿದ್ದೀನಿ ಸರ್. ಕವನದ ಶೀರ್ಷಿಕೆ ಕಡಲು. ಕಡಲು ಎಂದರೆ ಅದೇನೋ ಪ್ರೀತಿ. ಮನಸ್ಸಿನ ದುಗುಡ ದುಮ್ಮಾನಗಳನ್ನು ಮರೆಸುವ ರೀತಿ. ಶಾಂತ ಕಡಲಿಗಿರುವ ಈ ಶಕ್ತಿ ನನಗೆ ಜೀವಿಸಲು ಸ್ಫೂರ್ತಿ. ಇನ್ನು ಹೇಗೆ ತಾನೇ ಕುಂದಬೇಕು ಕಡಲ ಮೇಲಿನ ಪ್ರೀತಿ.
ಅದ್ಭುತ ಅದ್ಭುತ. ಧನ್ಯವಾದಗಳು ಸರ್. ಇನ್ನೊಂದು ಈ ಥರದ್ದು ಯಾವ್ದಾರ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ಇನ್ನೊಂದು ಹಾ ಸರ್, ಖಂಡಿತ. ಇದು ಕೂಡ ಸಮುದ್ರ ಸಾಗರ ಅದ್ರ ಬಗ್ಗೆ. ಕವನದ ಶೀರ್ಷಿಕೆ ಸಾಗರ. ಓ ಭೋರ್ಗರೆವ ಸಾಗರವೇ ನೀನು ಯಾವ ಕುಲವೇ, ಓ ಭೋರ್ಗರೆವ ಸಾಗರವೇ ನೀನು ಯಾವ ಕುಲವೇ, ನಿನ್ನ ಅಂದ ಚಂದ ನೋಡಲು ದಿನ ಬರುವನಲ್ಲವೇ ಆ ಬಾನಚಂದಿರ, ನಿನ್ನ ಅಂದ ಚಂದ ನೋಡಲು ದಿನ ಬರುವನಲ್ಲವೇ ಆ ಬಾನಚಂದಿರ, ಚಂದಿರನಿಗೂ ನಿನಗೂ ಇಲ್ಲದಂತಾಗಿದೆ ಅಂತರ, ಚಂದಿರನಿಗೂ ನಿನಗೂ ಇಲ್ಲದಂತಾಗಿದೆ ಅಂತರ, ಕೇಳುತ್ತಾ ನಿನ್ನ ಭೋರ್ಗರೆತದ ಸ್ವರ, ಕೇಳುತ್ತಾ ನಿನ್ನ ಭೋರ್ಗರೆತದ ಸ್ವರ, ತನ್ನನ್ನು ತಾನೇ ಮರೆಯುವ ಆ ಚಂದಿರ, ತನ್ನನ್ನು ತಾನೇ ಮರೆಯುವ ಆ ಚಂದಿರ, ನಿಮ್ಮಿಬ್ಬರ ಬಾಂಧವ್ಯ ನಮ್ಮ ನೇಸರದ ಶೃಂಗಾರ, ನಿಮ್ಮಿಬ್ಬರ ಬಾಂಧವ್ಯ ನಮ್ಮ ನೇಸರದ ಶೃಂಗಾರ. ಅದ್ಭುತ, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್. ಈಗ ನೀವು ಸ್ಕೂಲಲ್ಲಿ ಏನ್ ಸಬ್ಜೆಕ್ಟ್ ತಗೊಳ್ತೀರಾ? ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್. ಆ ಟೈಮಲ್ಲಿ ಈ ಕನ್ನಡದ ಬಗ್ಗೆನೂ ನೀವು ಹೇಳ್ತೀರಾ ಮಕ್ಕಳಿಗೆ? ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಹೌದು ಮಾಡ್ತೀರಾ? ಹೌದು. ಅದ್ರಲ್ಲೂ ಹಿಸ್ಟ್ರಿ ಬಗ್ಗೆ ಮಾತಾಡ್ಬೇಕಾದ್ರಂತೂ ತುಂಬಾ ಬಂದೇ ಬರುತ್ತೆ. ಈಗ ಕನ್ನಡದ ಬಗ್ಗೆ ಆಗಿರ್ಬೋದು, ಅದರಲ್ಲಿ ಇಂಡಿಯನ್ ಹಿಸ್ಟ್ರಿ ಪಾಠ ಮಾಡ್ಬೇಕಾದ್ರೆ ಬಂದೇ ಬರುತ್ತೆ ಕನ್ನಡದ ಬಗ್ಗೆ. ಸೊ ಕನ್ನಡ ರಾಜ್ಯ ಯಾವ ತರ ಇತ್ತು, ಲ್ಯಾಂಗ್ವೇಜ್ ಬಗ್ಗೆ, ಕನ್ನಡ ಭಾಷೆಗೆ ಎಷ್ಟು ಹೋರಾಟಗಳಾಗಿದೆ. ಸೊ ಸ್ವಾತಂತ್ರ್ಯ ಚಳವಳಿ ನಡಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಭಾಷೆಗೂ ಕೂಡ ಒಂದು ಪ್ರಾಮುಖ್ಯತೆ ನೀಡಿದ್ರು. ಅದ್ರ ಬಗ್ಗೆ ಏನೇನು ಹೋರಾಟಗಳಾಗಿದೆ ಅದನ್ನು ಕೂಡ ಮಕ್ಳಿಗೆ ಹೇಳ್ತೀನಿ ಸರ್. ಹಾಗೆ ಮಕ್ಳು ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಆಕ್ಚುಲಿ. ಆಮೇಲೆ ಇನ್ನು ನಾನು ಏನು ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಎಷ್ಟೋ ಜನ ಮಕ್ಳಿಗೆ ಸೋಷಲ್ ಕಷ್ಟ ಅಂತ ಹೇಳ್ತಾರೆ, ಅದರಲ್ಲಿ ಹಿಸ್ಟ್ರಿ. ಏನಕ್ಕೆ ಅಂದ್ರೆ ಮೊನ್ನೆ ಕೂಡ ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು ಮ್ಯಾಮ್ ಹಿಸ್ಟ್ರಿ ಏನಕ್ಕೆ ಓದ್ಬೇಕು ಅಂತ ಕೇಳ್ತಾ ಇದ್ದ. ಅಂದ್ರೆ ಎಲ್ಲೋ ಯಾವಾಗ್ಲೂ ಆಗಿರೋದು ಇವಾಗ ಓದಿ ಏನ್ ಪ್ರಯೋಜನ ಅಂತ ಮಕ್ಳು ಮನ್ಸಲ್ಲಿದೆ ಸರ್. ಸೊ ಹಿಸ್ಟ್ರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ ಸರ್. ಇವತ್ತಿನ ದಿನ ನಾವ್ ಈ ತರ ಜೀವನ ಮಾಡ್ತಿದೀವಿ ಅಂತಂದ್ರೆ ಹಿಂದೆ ಹೋರಾಟ ಮಾಡಿದಾರಲ್ಲ ಅವ್ರದೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಸರ್. ತಂದೆ, ತಾಯಿ, ಅಜ್ಜಿ ಎಲ್ಲರೂ ಹೌದು ಸರ್. ನಿಮ್ಮ ಅಜ್ಜಿ ಅವ್ರ ತಂದೆ ಬುಕ್ ಏನೋ ಬರ್ದಿದ್ದಾರೆ ಅಂದ್ರೆ? ಹೌದು, ನಮ್ಮ ಅಜ್ಜಿಯವರು ಅವರ ತಾತನ ಜೀವನ ಚರಿತ್ರೆಯನ್ನು ಒಂದು ಬುಕ್ಕಿನಲ್ಲಿ ಬರ್ದಿದ್ದಾರೆ. ಅದು ಮಲ್ಲಿಕಾರ್ಜುನನ ಬಾಳ ಬುತ್ತಿ ಅಂತ ಬುಕ್ಕಿನ ಶೀರ್ಷಿಕೆ. ಅದರಲ್ಲಿ ಅವರು ಯಾವ ತರ ಜೀವನನ ಕಷ್ಟಪಟ್ಟು ಸ್ಟ್ರಗಲ್ಸ್ ಏನೇನಿತ್ತು ಅವ್ರದ್ದು ಯಾವ ತರ ಫೇಸ್ ಮಾಡಿದ್ರು ಅನ್ನೋದನ್ನ ಈ ಕಾದಂಬರಿ ಮೂಲಕ ಬರ್ದಿದ್ದಾರೆ ಸರ್. ಇದು ಮಲ್ಲಿಕಾರ್ಜುನನ ಬಾಳ ಬುತ್ತಿ ಅಂತ. ಇದು ಇತ್ತೀಚೆಗೆ ಬರ್ದಿರೋದು 2024 ಅಲ್ಲಿ ಇದು ಪಬ್ಲಿಷ್ ಅಂಡ್ ಪ್ರಿಂಟ್ ಆಗಿರೋದು ಸರ್. ಅದೇ. ಸೊ 91 ವರ್ಷದಲ್ಲಿ ಅವ್ರು ಈ ಬುಕ್ ನ ಬರೆಯೋಷ್ಟು ಅವರಿಗೆ ಪ್ರೀತಿ ಇದೆ ಅಂತಂದ್ರೆ ನಮ್ ಎಲ್ರಿಗೂ ನಮ್ ಪ್ರೀತಿ ತೋರ್ಸೋದಿಕ್ಕೆ ಟೈಮು, ಎನರ್ಜಿ ಎಲ್ಲದೂ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇಲ್ಲೂ ಅವ್ರನ್ನು ಕನ್ನಡಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದಾರಾ? ಖಂಡಿತ ಸರ್. ಹೌದು, ಇವರು ಕನ್ನಡದ ಬಗ್ಗೆ ಕೂಡ ತುಂಬಾ ಬರ್ದಿದ್ದಾರೆ. ಕನ್ನಡ ಪದ್ಯಗಳು, ಕವನಗಳು, ದೇವರ ಹಾಡುಗಳು ಎಲ್ಲದನ್ನು. ಸೊ ಎಲ್ಲೋ ಕನ್ನಡದ ಅಭಿಮಾನ ಅವರಿಗೆ ಇಲ್ಲಿವರೆಗೂ ತಂದಿದೆ ಅಂತ ನನ್ನ ಅನಿಸಿಕೆ ಸರ್. ಇವಾಗ ನೋಡಿ, ಎಂಟೈರ್ ಕುಟುಂಬನೇ ಕನ್ನಡಕ್ಕೋಸ್ಕರ ಅವ್ರು ಮುಡುಪಾಗಿಟ್ಟಿದ್ದಾರೆ. ಬಟ್ ಇವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಆ ಪ್ಲ್ಯಾಟ್ಫಾರ್ಮೇ ಈ ವಿಕಾಸ ದರ್ಪಣ ಆಗಿದೆ. ಏನಕ್ಕೆ ಅಂದರೆ ಈ ಕಾರ್ಯಕ್ರಮ ನೋಡ್ತಿದ್ದಾರೆ, ನೋಡ್ಬಿಟ್ಟು ಅವರು ವಾಲಂಟಿಯರ್ ಆಗಿ ನಾನಿನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವು ಇವತ್ತು ಅವ್ರನ್ನ ನಿಯಾರಕ್ಕೆ ಅವ್ರನ್ನೆಲ್ಲಿ ಕರೆಸಿದ್ದೀವಿ. ನಾವು ನಿಯಾರಕ್ಕೆ ಅವರೇ, ನಿಮ್ಮ ಈ ಕಾಂಟ್ರಿಬ್ಯೂಷನ್ಗೆ ನಾವು ನಿಮ್ಮ ಸಪೋರ್ಟಾಗಿ ನಿಲ್ತೀವಿ. ಆಮೇಲೆ ತುಂಬ ಖುಷಿ ಆಗ್ತಿದೆ, ನಿಮ್ಮಂಥ ಯಂಗ್ಸ್ಟರ್ಸ್ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಒಂದು ಸರ್ಪ್ರೈಸ್ ಅಂತ ಹೇಳಿದ್ದೆ ನಾನು ಲಾಸ್ಟಲ್ಲಿ. ನಿಯಾರಿಕಾ ಎನ್ನೋರಿಗೆ ಮೊಟ್ಟ ಮೊದಲನೇ ಬಾರಿಗೆ ವಿಕಾಸ ದರ್ಪಣದಲ್ಲಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಏನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ನು ಇದೆ, ಅದ್ರ ಜೊತೆಲಿ ಅವರೊಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಕನ್ನಡಕ್ಕೋಸ್ಕರ ನಾನು ನಿಮ್ಮ ಜೊತೆ ವಿಕಾಸ ದರ್ಪಣ ಮುಖೇನ ನಾನು ದುಡಿತೀನಿ ಅಂತ, ಕನ್ನಡನ ಲಿಫ್ಟ್ ಮಾಡೋದಕ್ಕೆ ಒಂದು ಕಾನ್ಸ್ಟಿಟ್ಯೂನ್ಸಿನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ. ಜೊತೆಲೆ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ನಾನು ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ ನಮ್ಮಂಥವ್ರನ್ನ ನಾನು ಇಲ್ಲಿ ಬೆಳಕಿಗೆ ತರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಸರ್ಪ್ರೈಸ್ ಇವಾಗಿದೆ, ಎಲ್ಲರೂ ನೋಡಬೇಕು.